ಅನುದಿನವೂ ನಮ್ಮನ್ನು ತನ್ನ ಕೃಪೆಯಿಂದ ನಡೆಸುವ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯರೇ, ಯೋಹಾನನು ಬರೆದ ಸುವಾರ್ತೆಯ ಅಧ್ಯಯನವನ್ನು ನಾವು ಮುಂದುವರಿಸುವಾಗ ರಾತ್ರಿಯ ವೇಳೆಯಲ್ಲಿ ಯೇಸುವಿನ ಬಳಿಗೆ ಬಂದ ನಿಕೋದೇಮನ ಮುಖವಾಡವು ಹೊಸದಾಗಿ ಹುಟ್ಟಬೇಕು ಎಂಬ ಸತ್ಯದಿಂದ ಕಳಚಿ ಹೋದದ್ದು, ಕೃಪೆಯಿಂದಲೇ ರಕ್ಷಣೆ ಎಂಬ ಗಂಭೀರವಾದ ಸತ್ಯವನ್ನು ನಾವು ತಿಳಿದುಕೊಳ್ಳಲಿರುವೆವು. ಆದ್ದರಿಂದ ನಮ್ಮನ್ನು ಪರಿಶುದ್ಧಾತ್ಮನ ಹತೋಟಿಗೆ ಒಪ್ಪಿಸಿಕೊಡೋಣ. ದೇವರ ವಾಕ್ಯಗಳನ್ನು ಧ್ಯಾನಿಸೋಣ. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು ಎಂಬುದಾಗಿ ಹೇಳಿದಂಥ ನಮ್ಮ ಒಡೆಯನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇಂದು ನಾವು ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯದ 2-16 ವಚನಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ನಮ್ಮ ಇಂದಿನ ಅಧ್ಯಯನವನ್ನು ಆರಂಭಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 2ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅವನು ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದು ಆತನಿಗೆ, ಗುರುವೇ, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆವು. ನೀನು ಮಾಡುವಂಥ ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗದು ಎಂದು ಹೇಳಿದನು ಎಂಬುದಾಗಿ. ಪ್ರಿಯ ದೇವಜನರೇ, ನಿಕೋದೇಮನು ಯಥಾರ್ಥವಾದ ಅಭಿನಂದನೆಯೊಂದಿಗೆ ಬಂದಿದ್ದಾನೆ. ಅವನು ಕಪಟಿಯಾಗಿರುವುದಿಲ್ಲ. ನೀನು ದೇವರಿಂದ ಬಂದ ಬೋಧಕನು ಎಂದು ಫರಿಸಾಯರಾದ ನಾವೆಲ್ಲರೂ ಒಪ್ಪಿಕೊಂಡಿದ್ದೇವೆ ಎಂಬುದಾಗಿ ಅವನು ಹೇಳುತ್ತಿರುವನು. ಅವನು ಬಹುಶಃ ದೇವರ ರಾಜ್ಯದ ವಿಷಯವಾಗಿ ಮಾತಾಡುವುದಕ್ಕಾಗಿ ಬಂದಿರಬಹುದು ಎಂದು ನನಗೆ ಅನಿಸುತ್ತದೆ. ನೋಡಿರಿ, ಫರಿಸಾಯರು ರಾಜ್ಯವನ್ನು ಸ್ಥಾಪಿಸಿ ರೋಮನ್ನರ ನೊಗವನ್ನು ಬೀಸಾಡಬೇಕೆಂದು ಬಯಸಿದ್ದರು. ಆದರೆ ಅದನ್ನು ಮಾಡುವುದಕ್ಕೆ ಅವರಿಗೆ ಯಾವ ಮಾರ್ಗವೂ ಇರಲಿಲ್ಲ. ಆದರೆ ಈಗ ಇಲ್ಲಿ ಒಬ್ಬ ಜನಪ್ರಿಯ ವ್ಯಕ್ತಿ ಬಂದಿದ್ದಾನೆ. ಆತನನ್ನು ಜನಸಮೂಹವು ಹೋದ ಕಡೆಯಲ್ಲೆಲ್ಲ ಹಿಂಬಾಲಿಸುತ್ತಾ ಇದೆ. ಆದ್ದರಿಂದ ಆತನ ಮನಸ್ಸನ್ನು ಒಲಿಸಿಬಿಟ್ಟರೆ ಬಹಳ ಉತ್ತಮವಾಗಿರ್ತದೆಂದು ಅಂದುಕೊಂಡು ಫರಿಸಾಯರು ಆತನೊಂದಿಗೆ ಬಲವನ್ನು ಜೋಡಿಸಲು ಬಯಸುತ್ತಾರೆ. ನೋಡಿರಿ, ಯೇಸು ಕ್ರಿಸ್ತನು ನೆರವೇರಿಸಿದ ಸೂಚಕ ಕಾರ್ಯಗಳನ್ನು ನಿಕೋದೇಮನು ಬೆರಳು ಮಾಡಿ ಪುರಾವೆ ತೋರಿಸುತ್ತಾ ಇದ್ದಾನೆ. ಅವನು ಸೂಚಕ ಕಾರ್ಯಗಳನ್ನು ಗುರುತಿಸಿ ಒಪ್ಪಿಕೊಳ್ಳಬೇಕಾಗಿತ್ತು. ದಯಮಾಡಿ ಗಮನಿಸಿರಿ, ಅಂದಿನ ದಿನಗಳಲ್ಲಿ ಯಾವ ಒಬ್ಬ ಮನುಷ್ಯನೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ಸೂಚಕ ಕಾರ್ಯಗಳ ವಿಷಯದಲ್ಲಿ ಸಂದೇಹ ಪಡಲೇ ಇಲ್ಲ. ಯೇಸು ಕ್ರಿಸ್ತನ ಸ್ನೇಹಿತರಾಗಲಿ ಅಥವಾ ಆತನ ವೈರಿಗಳಾಗಲಿ ಯಾರೂ ಕೂಡ ಆತನ ಸೂಚಕ ಕಾರ್ಯಗಳ ವಿಷಯದಲ್ಲಿ ಸಂದೇಹವನ್ನು ಪಡಲೇ ಇಲ್ಲ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಈ ಒಂದು ಕಾರಣಕ್ಕಾಗಿ ಅವನು ದೇವರ ರಾಜ್ಯದ ಕುರಿತು ಯೇಸು ಕ್ರಿಸ್ತನೊಂದಿಗೆ ಮಾತನಾಡುವುದಕ್ಕಾಗಿ ಬಂದನು ಎಂದು ನನಗೆ ಅನಿಸುತ್ತದೆ. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಟ್ಟನೆ ಮಧ್ಯ ಮಾತಾಡುತ್ತಾ ಒಂದು ಸಂಗತಿ ಏನೆಂದರೆ, ನೀನು ಹೊಸದಾಗಿ ಹುಟ್ಟದೇ ಹೋದರೆ ದೇವರ ರಾಜ್ಯವನ್ನು ಕಾಣುವುದೂ ಇಲ್ಲ ಎಂಬುದಾಗಿ ಹೇಳುವುದಕ್ಕೆ ಬೇರೆ ಯಾವ ಕಾರಣವೂ ಕಂಡುಬರುವುದಿಲ್ಲ. ಒಂದು ವೇಳೆ ಈ ಮನುಷ್ಯನು ದೇವರ ರಾಜ್ಯದ ಕುರಿತಾಗಿಯೂ ಮತ್ತು ಅದನ್ನು ಸ್ಥಾಪಿಸುವುದರ ಕುರಿತಾಗಿಯೂ ಮಾತಾಡುವುದಕ್ಕಾಗಿ ಬಂದಿದ್ದರೆ, ಹೌದು, ಅದಕ್ಕಾಗಿಯೇ ಅವನು ಬಂದಿದ್ದನು ಎಂದು ನಾನು ಅಂದುಕೊಳ್ಳುತ್ತೇನೆ. ಹೀಗಿರುವಾಗ ಖಂಡಿತವಾಗಿಯೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನುಡಿದಂತಹ ಈ ಹೇಳಿಕೆಯು ಅವನಿಗೆ ದಾರಿ ತಪ್ಪಿಸುವಂಥದ್ದಾಗಿರುತ್ತದೆ. ಆದ್ದರಿಂದ ಈಗ ಅವನು ಫರಿಸಾಯರೆಂಬ ತನ್ನ ಮುಖವಾಡವನ್ನು ಕೆಳಗೆ ಹಾಕುತ್ತಾ ಇದ್ದಾನೆ. ಆದರೆ ಇನ್ನೂ ಅವನು ಯಹೂದ್ಯರ ಹಿರೀಸಭೆಯವನು ಎಂಬ ಮುಖವಾಡವನ್ನು ಧರಿಸಿಕೊಂಡೇ ಇದ್ದಾನೆ. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸೋಣ. ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನಿಕೋದೇಮನು ಆತನನ್ನು, ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಅವನು ತನ್ನ ತಾಯಿಯ ಗರ್ಭದಲ್ಲಿ
ತಿರುಗಿ ಸೇರಿ ಹುಟ್ಟುವುದಾದೀತೆ ಎಂದು ಕೇಳಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದಯಮಾಡಿ ಗಮನವಿಟ್ಟು ಆಲಿಸಿರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅವನಿಗೆ ಹೊಸದಾಗಿ ಹುಟ್ಟಬೇಕಾಗುತ್ತದೆ ಎಂದು ಹೇಳಿದನು. ಈ ಹೊಸದಾಗಿ ಎಂಬ ಪದಕ್ಕೆ ಮೂಲ ಭಾಷೆ ಗ್ರೀಕ್ ಪದದಿಂದ ಬರುವ ಅರ್ಥವು ಮೇಲಿನಿಂದ ಎಂಬುದಾಗಿ. ಈ ನಿಕೋದೇಮನಿಗೆ ಶಾರೀರಿಕವಾಗಿ ಹುಟ್ಟುವುದನ್ನು ಬಿಟ್ಟರೆ ಬೇರೆ ಯಾವ ಆಲೋಚನೆಯೂ ಬರಲಿಲ್ಲ. ಆದ್ದರಿಂದ ಕೂಡಲೇ ಅವನು ಫರಿಸಾಯನ ತನ್ನ ಖಂಡನೆಯ ಮುಖವಾಡವನ್ನು ಕೆಳಗೆ ಹಾಕಿದನು ಮತ್ತು ಇದು ಹೇಗಾದೀತು ಎಂಬುದಾಗಿ ಕೇಳಿದನು. ನೋಡಿರಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಾರೀರಿಕವಾಗಿ ಹುಟ್ಟುವುದರ ಕುರಿತಾಗಿ ಮಾತಾಡುತ್ತಾ ಇರಲಿಲ್ಲ. ಆತನು ಆತ್ಮೀಕ ಹುಟ್ಟುವಿಕೆಯ ಕುರಿತಾಗಿ ಮಾತಾಡುತ್ತಾ ಇದ್ದನು. ಆದರೆ ನಿಕೋದೇಮನಿಗೆ ಆತ್ಮೀಕ ಹುಟ್ಟುವಿಕೆಯ ಕುರಿತಾಗಿ ಏನೂ ತಿಳಿಯಲಿಲ್ಲ. ಅದಕ್ಕೆ ಕಾರಣ ಅವನಲ್ಲಿ ಅದನ್ನು ಊಹಿಸಲಿಕ್ಕೆ ಆತ್ಮೀಕ ಸಾಮರ್ಥ್ಯವೂ ಇರಲಿಲ್ಲ. ನಮ್ಮ ಅಧ್ಯಯನವನ್ನು ಮುಂದುವರಿಸಿ ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 5ನೇ ವಚನವನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವ ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ಎಂಬುದರ ಅರ್ಥ ಏನಾಗಿದೆ? ದಯಮಾಡಿ ಗಮನಿಸಿರಿ. ನೀರಿನಿಂದ ಹುಟ್ಟುವುದು ನೀರಿನ ದೀಕ್ಷಾಸ್ನಾನವನ್ನು ಉದ್ದೇಶಿಸಿ ಮಾತಾಡುತ್ತದೆ ಎಂಬುದಾಗಿ ಆಲೋಚಿಸುವ ಕೆಲವರಿದ್ದಾರೆ. ಅದು ಒಂದು ವೇಳೆ ನಿಜವೇ ಆಗಿದ್ದರೆ ನಮ್ಮ ವಾಕ್ಯ ಭಾಗವು ಒಂದು ವಿಚಿತ್ರವಾದಂಥ ಪದ ಸಮುಚ್ಚಯವಾಗಿರುತ್ತದೆ. ಮತ್ತು ಈ ನೀರಿನಿಂದ ಹುಟ್ಟುವುದು ಅಂದರೆ ಒಂದು ಮಗುವು ತನ್ನ ತಾಯಿಯ ಗರ್ಭದಲ್ಲಿ ಇರುವಾಗ ನೀರಿನಿಂದ ಸುತ್ತುವರಿಯಲ್ಪಟ್ಟಿರುತ್ತದೆ. ಆದುದರಿಂದ ನೀರಿನಿಂದ ಹುಟ್ಟುವುದು ಅಂದರೆ ಶಾರೀರಿಕವಾಗಿ ಹುಟ್ಟುವುದು ಎಂಬ ಅರ್ಥ ವಿವರಣೆಯನ್ನು ನೀಡಿಬಿಡುತ್ತಾರೆ. ನೋಡಿರಿ, ಯೇಸು ಕ್ರಿಸ್ತನು ಶಾರೀರಿಕವಾಗಿ ಹುಟ್ಟುವುದರ ಅಥವಾ ಸ್ವಾಭಾವಿಕವಾಗಿ ಹುಟ್ಟುವುದರ ಮತ್ತು ಆತ್ಮಿಕವಾಗಿ ಹುಟ್ಟುವುದರ ನಡುವೆ ಇರುವಂಥ ವ್ಯತ್ಯಾಸವನ್ನು ಕುರಿತು ಮಾತನಾಡುತ್ತಾ ಇಲ್ಲ. ಆದರೆ ಆತನು ಒಬ್ಬ ಮನುಷ್ಯನು ಹೊಸದಾಗಿ ಹೇಗೆ ಹುಟ್ಟಬಹುದು ಅಥವಾ ಮೇಲಿನಿಂದ ಹೇಗೆ ಹುಟ್ಟಬಹುದು ಎಂಬುದರ ಕುರಿತಾಗಿ ಮಾತಾಡುತ್ತಾ ಇದ್ದನು. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, 2ನೇ ಅಧ್ಯಾಯದಲ್ಲಿ ನಾವು ನೋಡಿದ ಹಾಗೆ ನೀರು ದೇವರ ವಾಕ್ಯಕ್ಕೆ ಸೂಚಕವಾಗಿದೆ. ನಂತರ ಇದೇ ಸುವಾರ್ತೆಯಲ್ಲಿ, ಅಂದರೆ ಯೋಹಾನನು ಬರೆದ ಸುವಾರ್ತೆ 17ನೇ ಅಧ್ಯಾಯ 17ನೇ ವಚನದಲ್ಲಿ ಯೇಸು ಕ್ರಿಸ್ತನು ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆಪಡಿಸು, ನಿನ್ನ ವಾಕ್ಯವೇ ಸತ್ಯವು ಎಂಬುದಾಗಿ ಹೇಳುತ್ತಿರುವುದನ್ನು ನಾವು ನೋಡಲಿದ್ದೇವೆ. ಪ್ರಿಯರೇ, ದೇವರ ವಾಕ್ಯದಲ್ಲಿ ಶುದ್ಧೀಕರಿಸುವ ಪ್ರತಿಷ್ಠೆಪಡಿಸುವ ಬಲವಿರುತ್ತದೆ. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 3ನೇ ವಚನದಲ್ಲಿ ಯೇಸು ಕ್ರಿಸ್ತನು, ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ ಎಂಬುದಾಗಿ ಹೇಳಿರುವುದನ್ನು ನಾವು ನೋಡುತ್ತೇವೆ. ದೇವರ ವಾಕ್ಯವು ಮತ್ತೆ ಮತ್ತೆ ನೀರಿಗೆ ಹೋಲಿಸಲ್ಪಟ್ಟಿರುತ್ತದೆ. ಆದುದರಿಂದ ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟುವುದು ಅಂದರೆ ಒಬ್ಬ ವ್ಯಕ್ತಿಯು ದೇವರ ವಾಕ್ಯವನ್ನು ಉಪಯೋಗಿಸಿ ಪರಿಶುದ್ಧಾತ್ಮನಿಂದ ಹೊಸದಾಗಿ ಹುಟ್ಟುವುದೇ ಆಗಿರುತ್ತದೆ. ದೇವರಾತ್ಮನಿಂದ ದೇವರ ವಾಕ್ಯವು ಅನ್ವಯಿಸಲ್ಪಡದೆ ಅಥವಾ ಹಾಕಲ್ಪಡದೆ ಹೋದರೆ ಯಾರೂ ಹೊಸದಾಗಿ ಹುಟ್ಟಲಾರರು ಎಂಬುದನ್ನು ನಿಶ್ಚಯವಾಗಿ ನಾವು ನಂಬುತ್ತೇವೆ. ಹೌದು ಪ್ರಿಯರೇ, ಒಬ್ಬ ವ್ಯಕ್ತಿಯು ಇಂದು ದೇವರ ವಾಕ್ಯವಾಗಿರುವ ನೀರಿನ ಸಹಾಯದಿಂದಲೂ ಮತ್ತು ಹೃದಯಕ್ಕೆ ನಿಜವಾದದ್ದನ್ನಾಗಿ ಮಾಡುವ ಪವಿತ್ರಾತ್ಮನಿಂದಲೂ ಮೇಲಿನಿಂದ ಹುಟ್ಟುತ್ತಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಅಪೋಸ್ತಲರ ಕೃತ್ಯಗಳ ಪುಸ್ತಕದಲ್ಲಿ 3 ಗಮನಾರ್ಹವಾದಂಥ ಪರಿವರ್ತನೆಗಳ ಕುರಿತು ನಾವು ನೋಡುತ್ತೇವೆ. ಅವು ಪ್ರಾಥಮಿಕವಾಗಿ ದೃಷ್ಟಾಂತಗಳಾಗಿ ಕೊಡಲ್ಪಟ್ಟಿರುತ್ತವೆ. ಅಲ್ಲಿ ಐಥಿಯೋಪಿಯಾದ ಅಧಿಕಾರಿಯ, ಅಂದರೆ ಕಂಚುಕಿಯ ಪರಿವರ್ತನೆ, ಕೊರ್ನೆಲ್ಯನೆಂಬುವನ ಪರಿವರ್ತನೆ ಮತ್ತು ಪೌಲನ ಪರಿವರ್ತನೆ ಇರುತ್ತವೆ. ನೋಡಿರಿ, ಈ 3 ವ್ಯಕ್ತಿಗಳು ನೋಹನನ ಮಕ್ಕಳಾದ ಶೇಮ್, ಹಾಮ್, ಎಫೆತ್ ಎಂಬ 3 ಕುಟುಂಬಗಳನ್ನು ಪ್ರತಿನಿಧಿಸುತ್ತಾರೆ. ಪ್ರತಿಯೊಂದು ದೃಷ್ಟಾಂತದಲ್ಲಿಯೂ ದೇವರ ಆತ್ಮನು ದೇವರ ವಾಕ್ಯವನ್ನು ಪರಿವರ್ತನೆಗಾಗಿ ಉಪಯೋಗಿಸಿರುವುದನ್ನು ನಾವು ನೋಡುತ್ತೇವೆ. ಹೌದು ಪ್ರಿಯರೇ, ದೇವರ ವಾಕ್ಯವು ದೇವರಾತ್ಮನಿಂದ ಉಪಯೋಗಿಸಲ್ಪಟ್ಟು ದೇವರ ಮನುಷ್ಯನ ಮೂಲಕ ಕೊಡಲ್ಪಡುವುದು
ಅದು ದೇವರ ಕ್ರಮ ಅಥವಾ ದೇವರ ರೀತಿ ಎಂಬುದು ಬಹು ಸ್ಪಷ್ಟವಾಗಿ ಕಂಡುಬರುತ್ತದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟುವುದು ಎಂಬುದಾಗಿ ಹೇಳುವಾಗ ದೇವರಾತ್ಮನು ದೇವರ ವಾಕ್ಯವನ್ನು ಉಪಯೋಗಿಸುವುದರ ಮೂಲಕ ಎಂಬುದನ್ನು ಉದ್ದೇಶಿಸಿ ಹೇಳಿದ್ದಾನೆ ಎಂಬುದಾಗಿ ನಾನು ನಂಬುತ್ತೇನೆ. ಇದನ್ನು ಹೊರತುಪಡಿಸಿ ನಿಕೋದೇಮನು ದೇವರ ರಾಜ್ಯವನ್ನು ಸೇರಲಿಕ್ಕೆ ಆಗುತ್ತಿರಲಿಲ್ಲ. ಈಗ ದಯಮಾಡಿ ನನ್ನೊಂದಿಗೆ 6ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರು ದೇಹವನ್ನು, ಅಂದರೆ ನಾವು ಹೊಂದಿರುವ ಹಳೆ ಸ್ವಭಾವವನ್ನು ಮಾರ್ಪಡಿಸಲು ಉದ್ದೇಶಿಸುವುದಿಲ್ಲ. ವಾಸ್ತವಿಕವಾಗಿ ಅದನ್ನು ಮಾರ್ಪಡಿಸುವುದು ಸಾಧ್ಯವಿಲ್ಲ. ದೇವರ ವಾಕ್ಯವು ಇದರ ಕುರಿತಾಗಿ ಹೇಳಲು ಹೆಚ್ಚಿನದನ್ನು ಹೊಂದಿರುತ್ತದೆ. ನೋಡಿರಿ, ಹಳೆಯ ಸ್ವಭಾವವು ದೇವರೊಂದಿಗೆ ಯಾವಾಗಲೂ ಯುದ್ಧದಲ್ಲಿ ಇರುತ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 7 ಮತ್ತು 8ನೇ ವಚನಗಳನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಯಾಕಂದರೆ ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವವು. ಅಂಥ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದೂ ಇಲ್ಲ, ಒಳಪಡುವುದಕ್ಕಾಗುವುದೂ ಇಲ್ಲ. ಶರೀರ ಭಾವಾಧೀನರು ದೇವರಿಗೆ ಮೆಚ್ಚುಗೆಯಾಗಿರಲಾರರು ಎಂಬುದಾಗಿ. ಪ್ರಿಯರೇ, ಗಮನಿಸಿರಿ, ನಮ್ಮ ಹಳೆ ಸ್ವಭಾವ, ಅಂದರೆ ನಮ್ಮ ಶರೀರ ಭಾವವನ್ನು ಪುನಃ ಪಡೆಯಲು ಅಥವಾ ಸುಧಾರಿಸಲು, ಇಲ್ಲವೇ ಅಭಿವೃದ್ಧಿಪಡಿಸಲು, ಇಲ್ಲವೇ ರಕ್ಷಿಸಲು ದೇವರು ಯಾವ ಕಾರ್ಯಕ್ರಮವನ್ನು ಹೊಂದಿರುವುದಿಲ್ಲ. ನಮ್ಮ ಹಳೆ ಸ್ವಭಾವವು ನಮ್ಮೊಂದಿಗೆ ಸಮಾಧಿಯಲ್ಲಿ ಹೋಗುವಂಥದ್ದಾಗಿದೆ ಮತ್ತು ಒಂದು ವೇಳೆ ನಾವು ಸಮಾಧಿ ಸೇರುವುದರೊಳಗಾಗಿ ಕರ್ತನು ಬಂದರೆ ಕಣ್ಣು ರೆಪ್ಪೆ ಬಡಿಯುವಷ್ಟರೊಳಗಾಗಿ ನಾವು ಮಾರ್ಪಡಲಿರುವೆವು. ಅಂದರೆ ನಮ್ಮ ಹಳೆ ಸ್ವಭಾವವನ್ನು ತೊಡೆದು ಹಾಕಲಿರುವೆವು ಎಂಬುದು ಇದರ ಅರ್ಥ. ನಮ್ಮ ಹಳೆ ಸ್ವಭಾವವನ್ನು ದೇವರ ವಿಧೇಯತ್ವಕ್ಕೆ ನಡೆಸುವುದು ಎಂದಿಗೂ ಸಾಧ್ಯವಿಲ್ಲ. ದೇಹದಿಂದ ಹುಟ್ಟಿದ್ದು ದೇಹವೇ ಎಂಬುದು ಒಂದು ಸಿದ್ಧಾಂತವಾಗಿದೆ. ದೇವರು ಎಂದಿಗೂ ಶರೀರವನ್ನು ರಕ್ಷಿಸಲು ಉದ್ದೇಶಿಸುವುದಿಲ್ಲ. ಈ ಹಳೆ ಸ್ವಭಾವವು ಹೊಸ ಸ್ವಭಾವದಿಂದ ಬದಲಿಸಬೇಕಾಗಿರುತ್ತದೆ. ನಾನು ಮತ್ತು ನೀವು ಈ ನೂತನ ಸ್ವಭಾವವನ್ನು ಹೊಂದಬೇಕಾದರೆ ಆತ್ಮೀಕ ಹುಟ್ಟುವಿಕೆಯು ಬಹಳ ಅವಶ್ಯವಾಗಿದೆ. ಕರ್ತನಲ್ಲಿ ಪ್ರಿಯರೇ, ಯಹೂದ್ಯರ ಹಿರೀ ಸಭೆಯವನು ಎಂಬ ಮುಸುಕಿನ ಹಿಂದೆ ಅಡಗಿಕೊಂಡಿರುವ ನಿಕೋದೇಮನು ಅದನ್ನು ಕಳೆದುಕೊಳ್ಳುತ್ತಿರುವುದನ್ನು ನಾವೀಗ ಧ್ಯಾನಿಸಲಿದ್ದೇವೆ. ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 7ನೇ ಹಾಗೂ 8ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನೀವು ಹೊಸದಾಗಿ ಹುಟ್ಟಬೇಕು ಎಂದು ನಾನು ನಿನಗೆ ಹೇಳಿದ್ದರಿಂದ ಆಶ್ಚರ್ಯಪಡಬೇಡ. ಗಾಳಿಯು ಮನಸ್ಸು ಬಂದ ಕಡೆ ಬೀಸುತ್ತದೆ, ಅದರ ಸಪ್ಪಳವನ್ನು ಕೇಳುತ್ತಿ, ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು. ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆಯೇ ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವುದೇನೆಂದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಗಾಳಿಯು ಎಲ್ಲಿಂದ ಬರ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು ಎಂದು ಹೇಳುತ್ತಿರುವುದನ್ನು ನಾವು ನೋಡುತ್ತೇವೆ. ಗಾಳಿಯ ಪ್ರವಾಹಗಳು ಮತ್ತು ಗಾಳಿಗಳು ಇವತ್ತಿಗೂ ಮನುಷ್ಯನಿಂದ ನಿಯಂತ್ರಿಸಲಾದವುಗಳು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಗಾಳಿಯು ತನ್ನ ಮನಸ್ಸಿಗೆ ಬಂದ ಕಡೆ ಬೀಸುತ್ತದೆ. ಅದನ್ನು ಸ್ಥಳಾಂತರಿಸಲಿಕ್ಕೆ ಆಗುವುದೇ ಇಲ್ಲ, ಹಾಗೂ ಅದರ ಮಾರ್ಗವನ್ನು ಬದಲಿಸಲಿಕ್ಕೂ ಆಗುವುದಿಲ್ಲ. ಗಾಳಿಯನ್ನು ನಿಯಂತ್ರಿಸಲಿಕ್ಕಾಗದೇ ಇದ್ದಾಗ್ಯೂ ಅದು ಬೀಸುತ್ತಿರುವಾಗ ಅದರ ಕುರಿತು ನಾವು ಹೇಳಬಹುದು. ನಾವು ಬೀದಿಯಲ್ಲಿ ನಿಂತಾಗ ಗಾಳಿ ಬೀಸುತ್ತಾ ಇದೆ ಎಂದು ಹೇಳಬಹುದು. ಅದನ್ನು ನೀನು ಹೇಗೆ ಹೇಳುತ್ತೀ ಎಂಬುದಾಗಿ ಯಾರಾದರೂ ಪ್ರಶ್ನೆ ಮಾಡಿದರೆ, ಮರಗಳಲ್ಲಿನ ಎಲೆಗಳು ಅಲ್ಲಾಡುತ್ತಿರುವುದನ್ನು ಹಾಗೂ ಮರಗಳೇ ಗಾಳಿಯ ರಭಸಕ್ಕೆ ಬಾಗುತ್ತಿರುವುದನ್ನು ತೋರಿಸಿ ಗಾಳಿಯು ಬೀಸುತ್ತಾ ಇದೆ ಎಂಬುದಾಗಿ ಹೇಳಬಹುದು. ಅದರಂತೆಯೇ ಆತ್ಮನಿಂದ ಹುಟ್ಟುವುದೂ ಕೂಡ ಪ್ರಿಯರೇ. ಒಂದು ವೇಳೆ ಆತ್ಮನಿಂದ ಹುಟ್ಟುವುದು ಎಂಬುದರ ಕುರಿತು ವಿವರಣೆಯನ್ನು ನೀಡಲು ನಾನು ವಿಫಲನಾಗಬಹುದು. ಅದನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ನೋಡಿರಿ, ಆತ್ಮನಿಂದ ಹುಟ್ಟುವುದು ಅದು ದೇವರಾತ್ಮನ ಕಾರ್ಯವಾಗಿರುತ್ತದೆ. ಆದರೆ ದೇವರಾತ್ಮನು ಜನರ ಹೃದಯಗಳಲ್ಲಿ ಹಾಗೂ ಜೀವಿತಗಳಲ್ಲಿ ಚಲಿಸುವುದನ್ನು ನಾವು ನೋಡುವಾಗ ಅದನ್ನು ಖಂಡಿತವಾಗಿಯೂ ಗುರುತಿಸಬಹುದು. ಅದನ್ನೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬಹುಸ್ಪಷ್ಟವಾಗಿ ಇಲ್ಲಿ ಹೇಳುತ್ತಿರುವನು. ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈಗ ನಿಕೋದೇಮನ 2 ಮುಸುಕುಗಳನ್ನು ಕಳಚಿಬಿಟ್ಟಿದ್ದಾನೆ. ಆತನ ಮುಂದೆ ನಿಂತಿರುವ ವ್ಯಕ್ತಿಯು ಈಗ ಫರಿಸಾಯನೂ ಅಲ್ಲ,
ಮತ್ತು ಯಹೂದ್ಯರ ಹಿರಿಯ ಸಭೆಯವನೂ ಆಗಿರುವುದಿಲ್ಲ. ಹಾಗಾದರೆ ಅವನು ಯಾರಾಗಿರುವನು? ಬನ್ನಿರಿ, ಮುಂದಿನ ವಚನದಲ್ಲಿ ಅವನು ಯಾರಾಗಿದ್ದಾನೆ ಎಂಬುದನ್ನು ನಾವು ನೋಡಿಕೊಳ್ಳೋಣ. ಈಗ ನನ್ನೊಂದಿಗೆ ದಯಮಾಡಿ 9ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಅದಕ್ಕೆ ನಿಕೋದೇಮನು ಇದು ಆಗುವುದು ಹೇಗೆ ಅಂದಾಗ ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಸ್ನೇಹಿತರೆ, ಈಗ ನಿಕೋದೇಮನು ಕೇವಲ ನಿಕೋದೇಮನಾಗಿ ಯೇಸುಕ್ರಿಸ್ತನ ಮುಂದೆ ನಿಂತುಕೊಂಡಿರುತ್ತಾನೆ ಮತ್ತು ಈ ಎಲ್ಲ ಸಂಗತಿಗಳು ಹೇಗೆ ನಡೆಯುವವು ಎಂಬುದರ ಕುರಿತಾಗಿ ಆಶ್ಚರ್ಯಚಕಿತನಾಗಿದ್ದಾನೆ. ಹಾಗೂ ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಬಹು ಸರಳವಾಗಿ ಅವನೊಂದಿಗೆ ಮಾತನಾಡಲಿದ್ದಾನೆ. ನೋಡಿರಿ ಪ್ರಿಯರೇ, ನಾವು ಸಹ ಒಬ್ಬರ ಮುಂದೊಬ್ಬರು ಮುಸುಕುಗಳನ್ನು ಹಾಕಿಕೊಳ್ಳಬಹುದು ಮತ್ತು ಇಂದು ಅನೇಕ ಜನರು ಅವುಗಳನ್ನು ಉಪಯೋಗಿಸುವವರಿದ್ದಾರೆ. ಅವರು ಒಂದೊಂದು ರೀತಿಯ ಜನಸಮೂಹದೊಂದಿಗೆ ಇದ್ದಾಗ ಅದಕ್ಕೆ ಸರಿ ಬೀಳುವ ಮುಸುಕನ್ನು ಹಾಕಿಕೊಂಡಿರುತ್ತಾರೆ. ಈ ಮುಸುಕು ನಿಜವಾದ ನಮ್ಮನ್ನು ಮರೆಮಾಡುತ್ತದೆ. ಆದರೆ ಯೇಸುಕ್ರಿಸ್ತನ ಬಳಿಗೆ ನಾವು ಬರುವಾಗ ನಮ್ಮ ಎಲ್ಲ ಮುಸುಕುಗಳನ್ನು ತೆಗೆದುಹಾಕಿ ಬಿಡಬೇಕಾಗುತ್ತದೆ. ಅವುಗಳನ್ನು ಉಪಯೋಗಿಸುವುದು ನಮ್ಮಿಂದ ಸಾಧ್ಯವಾಗುವುದಿಲ್ಲ. ನಾವು ನಿಜವಾದ ನಾವೇ ಆಗಬೇಕಾಗುತ್ತದೆ. ನೋಡಿರಿ, ನಾವು ಇರುವಂಥ ಸ್ಥಿತಿಯಲ್ಲಿಯೇ ಆತನ ಬಳಿಗೆ ಬರುವಾಗ ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಅದೇ ರೀತಿಯಲ್ಲಿ ನಮ್ಮೊಂದಿಗೆ ವ್ಯವಹರಿಸುತ್ತಾನೆ ಮತ್ತು ಇದೇ ರೀತಿಯಲ್ಲಿ ಈಗ ಈ ಮನುಷ್ಯನಾದ ನಿಕೋದೇಮನೊಂದಿಗೆ ಆತನು ವ್ಯವಹರಿಸಲಿದ್ದಾನೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 10ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಯೇಸು ಅವನಿಗೆ ಹೇಳಿದ್ದೇನೆಂದರೆ, ಇಸ್ರಾಯೇಲ್ ಜನಕ್ಕೆ ಬೋಧಕನಾಗಿರುವ ನಿನಗೆ ಇದು ತಿಳಿಯುವುದಿಲ್ಲವೋ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಂದು ಸೌಮ್ಯವಾದ ಅಥವಾ ಮೃದುವಾದ ಅಪಹಾಸ್ಯವನ್ನು ಉಪಯೋಗಿಸುತ್ತಿರುವುದನ್ನು ನಾವು ಗಮನಿಸುತ್ತೇವೆ. ಆತನು ಅವನಿಗೆ, ನೀನು ಇಸ್ರಾಯೇಲ್ ಜನಕ್ಕೆ ಅಧಿಪತಿಯಾಗಿದ್ದೀಯಲ್ಲ ಮತ್ತು ನಾನು ಹೇಳುವ ಸಂಗತಿ ನಿಜವಾದದ್ದಾಗಿರಲಿಕ್ಕಿಲ್ಲ ಎಂಬ ರೀತಿಯಲ್ಲಿ ಅಭಿನಯಿಸುತ್ತಿರುವಿ. ಯಾಕಂದರೆ ಅದು ನಿಜವಾದದ್ದಾಗಿದ್ದರೆ ಅದು ನಿನಗೆ ತಿಳಿಯುತ್ತಿತ್ತು ಎಂಬುದಾಗಿ ಹೇಳುತ್ತಿರುವನು. ನಂತರ ಯೇಸು ಕ್ರಿಸ್ತನು, ನಿಕೋದೇಮನೇ, ಇವು ನಿನಗೆ ತಿಳಿಯುವುದಿಲ್ಲವೋ ಎಂಬುದಾಗಿ ಕೇಳುತ್ತಿರುವನು. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 11ರಿಂದ 13 ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ತಿಳಿದಿದ್ದನ್ನು ಹೇಳುತ್ತೇವೆ, ನೋಡಿದ್ದಕ್ಕೆ ಸಾಕ್ಷಿ ಕೊಡುತ್ತೇವೆ. ನೀವು ನಮ್ಮ ಸಾಕ್ಷಿಯನ್ನು ಒಪ್ಪುವುದಿಲ್ಲ. ನಾನು ಭೂಲೋಕದಲ್ಲಿ ನಡೆಯುವ ಕಾರ್ಯಗಳನ್ನು ಕುರಿತು ನಿಮಗೆ ಹೇಳುವಾಗ ನೀವು ನಂಬದೆ ಹೋದರೆ, ಪರಲೋಕದ ಕಾರ್ಯಗಳನ್ನು ಕುರಿತು ನಿಮಗೆ ಹೇಳಿದರೆ ಹೇಗೆ ನಂಬೀರಿ? ಪರಲೋಕದಿಂದ ಇಳಿದು ಬಂದವನೇ, ಅಂದರೆ ಮನುಷ್ಯಕುಮಾರನೇ ಹೊರತು ಮತ್ತಾರೂ ಪರಲೋಕಕ್ಕೆ ಏರಿ ಹೋದವನಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಸ್ನೇಹಿತರೆ, ಈ ವಾಕ್ಯ ಭಾಗದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಕುರಿತಾಗಿ ನಿಕೋದೇಮನಿಗೆ ನುಡಿಯಲ್ಪಟ್ಟ ಸಾಕ್ಷಿಯನ್ನು ಅವನಿನ್ನೂ ಹೊಂದಿರುವುದಿಲ್ಲ ಅಥವಾ ಸ್ವೀಕರಿಸಿರುವುದಿಲ್ಲ ಎಂಬುದಾಗಿ ಆತನು ಅವನಿಗೆ ಹೇಳುತ್ತಿರುವುದನ್ನು ನಾವು ನೋಡುತ್ತೇವೆ. ನಂತರ ಆತನು, ಅಂದರೆ ಯೇಸು ಕ್ರಿಸ್ತನು, ನಿಕೋದೇಮನಿಗೆ ಈ ಯೋಹಾನನು ಬರೆದ ಸುವಾರ್ತೆಯಲ್ಲಿ ಪ್ರಚಂಡವಾದ ಒಂದು ಚಲನೆ ಇರುವುದನ್ನು ತೋರಿಸಲು ಮುಂದಾಗುತ್ತಿರುವನು. ಪ್ರಿಯರೇ, ಪೀಠಿಕಾ ಭಾಗದ ಅಧ್ಯಯನದಲ್ಲಿ ನಿಮ್ಮ ಗಮನವನ್ನು ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ 28ನೇ ವಚನಕ್ಕೆ ಸೆಳೆದಿರುವುದನ್ನು ನಾನು ಈ ಸಮಯದಲ್ಲಿ ಸ್ಮರಿಸುತ್ತೇನೆ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ತಂದೆಯ ಬಳಿಯಿಂದ ಹೊರಟು ಈ ಲೋಕಕ್ಕೆ ಬಂದಿದ್ದೇನೆ, ಇನ್ನು ಲೋಕವನ್ನು ಬಿಟ್ಟು ತಂದೆಯ ಬಳಿಗೆ ಹೋಗುತ್ತೇನೆ ಅಂದನು ಎಂಬುದಾಗಿ. ಮತ್ತು ನಮ್ಮ ಇಂದಿನ ವಾಕ್ಯ ಭಾಗದಲ್ಲಿ ಪರಲೋಕದಿಂದ ಇಳಿದು ಬಂದವನೇ, ಅಂದರೆ ಮನುಷ್ಯಕುಮಾರನೇ ಹೊರತು ಮತ್ತಾರೂ ಪರಲೋಕಕ್ಕೆ ಏರಿ ಹೋದವನಲ್ಲ ಎಂಬುದಾಗಿ ಹೇಳುತ್ತಿರುವುದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಈ ಸಂಗತಿಯು ಎಲಿಯ ಮತ್ತು ಹನೋಕ ಎಂಬುವರು ಈ ಲೋಕದಿಂದ ತೆಗೆದುಕೊಳ್ಳಲ್ಪಟ್ಟ ಮೇಲೆ ಅವರು ಪರಲೋಕಕ್ಕೆ ಹೋಗಿರುವರು ಎಂಬುದಾಗಿ ಇಂದು ಹೇಳುವವರಿಗೆ ಉತ್ತರವಾಗಿರುತ್ತದೆ. ಅವರು ಪರಲೋಕಕ್ಕೆ ಹೋಗಿರುವರು ಎಂಬುದಾಗಿ ನಾನು ಅಂದುಕೊಳ್ಳುವುದಿಲ್ಲ. ಯಾಕಂದರೆ ಈ ಗಳಿಗೆಯವರೆಗೆ ಪರಲೋಕದಿಂದ ಇಳಿದು ಬಂದವನೇ, ಅಂದರೆ ಮನುಷ್ಯಕುಮಾರನೇ ಹೊರತು ಮತ್ತಾರೂ ಪರಲೋಕಕ್ಕೆ ಏರಿ ಹೋದವನಲ್ಲ ಎಂಬುದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಿರುವನು. ಇದನ್ನು ಬೇರೆ ಮಾತುಗಳಲ್ಲಿ ಹೇಳಬೇಕಾದರೆ, ಆತನೊಬ್ಬನೇ ಪರಲೋಕದಿಂದ ಇಳಿದು ಬಂದವನಾಗಿರುವುದರಿಂದ
ಆತನೊಬ್ಬನೇ ಪರಲೋಕದ ಸಂಗತಿಗಳ ಕುರಿತು ಮಾತಾಡಬಹುದು ಎಂಬುದಾಗಿರುತ್ತದೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಯೇಸು ಕ್ರಿಸ್ತನ ನಂತರ ಅನೇಕ ಜನರು ಪರಲೋಕಕ್ಕೆ ಹೋಗಿರುವುದು ಸತ್ಯವಾಗಿರುತ್ತದೆ. ಆದರೆ ಹಳೆಯ ಒಡಂಬಡಿಕೆಯಲ್ಲಿ ಒಬ್ಬ ದೇವಭಕ್ತನು ಅಥವಾ ದೇವರಿಗೆ ಸ್ವಂತವಾದವನು ಮರಣ ಹೊಂದಿದಾಗ ಅವನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 22ನೇ ವಚನದಲ್ಲಿ ಕರೆಯುವ ಪರದೈಸು ಅಥವಾ ಅಬ್ರಹಾಮನ ಎದೆಗೆ ಒರಗಿಸಲ್ಪಡುವ ಸ್ಥಳಕ್ಕೆ ಹೋಗುತ್ತಿದ್ದನು. ನೋಡಿರಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸತ್ತು ಎದ್ದು ಪರಲೋಕಕ್ಕೆ ಏರಿ ಹೋಗಿ ಅನೇಕ ಸೆರೆಯವರನ್ನು ಬಿಡಿಸಿಕೊಂಡು ಹೋದನು ಎಂಬುದಾಗಿ ನಾವು ನೋಡುವಾಗ ಅದು ಆತನು ಪರದೈಸಿನಲ್ಲಿ ಇದ್ದವರನ್ನು ಕರೆದುಕೊಂಡು ಹೋಗಿ ಪರಲೋಕದಲ್ಲಿನ ದೇವರ ಸನ್ನಿಧಾನಕ್ಕೆ ಸೇರಿಸಿದನು ಎಂಬುದಾಗಿರುತ್ತದೆ. ಅಂದಿನಿಂದ ಒಬ್ಬ ದೇವರ ಮಗುವಿಗೆ ಅದು ಯಾವಾಗಲೂ ದೇಹವನ್ನು ಬಿಟ್ಟು ಕರ್ತನ ಬಳಿಯಲ್ಲಿ ಇರುವುದೇ ಆಗಿರುತ್ತದೆ. ಅದನ್ನು ನಾವು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನದಲ್ಲಿ ನೋಡುತ್ತೇವೆ. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿದ್ದಾಗ ಬೇರೆ ಯಾವ ಮನುಷ್ಯನೂ ಪರಲೋಕಕ್ಕೆ ಏರಿ ಹೋಗಿರಲಿಲ್ಲ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 14 ಮತ್ತು 15ನೇ ವಚನಗಳನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಇದಲ್ಲದೆ ಜನರು ನೋಡಿ ಜೀವದಿಂದುಳಿಯಬೇಕೆಂದು ಮೋಶೆಯು ಅಡವಿಯಲ್ಲಿ ಆ ಸರ್ಪವನ್ನು ಎತ್ತರದಲ್ಲಿಟ್ಟ ಹಾಗೆಯೇ ಮನುಷ್ಯಕುಮಾರನು ತನ್ನನ್ನು ನಂಬುವರೆಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಎತ್ತರದಲ್ಲಿಡಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಹಳೆಯ ಒಡಂಬಡಿಕೆಯಲ್ಲಿ ಜನರ ಪಾಪದ ನಿಮಿತ್ತ ದೇವರ ನ್ಯಾಯ ತೀರ್ಪು ತೋರಿಬಂದಾಗ ಮೋಶೆಯು ಒಂದು ಕಂಬದ ಮೇಲೆ ಕಂಚಿನ ಸರ್ಪವನ್ನು ಎತ್ತರದಲ್ಲಿಟ್ಟಾಗ ಆ ಜನರು ಗುಣ ಹೊಂದುವುದಕ್ಕಾಗಿ ಆ ಸರ್ಪವನ್ನು ನೋಡಬೇಕಾಗಿತ್ತು. ಯಾವ ರೀತಿ ಮೋಶೆಯು ಸರ್ಪವನ್ನು ಎತ್ತರದಲ್ಲಿಟ್ಟನೋ ಯೇಸು ಕ್ರಿಸ್ತನು ಸಹ ಎತ್ತರದಲ್ಲಿಡಲ್ಪಡಬೇಕಾಗಿತ್ತು. ಹಳೆ ಒಡಂಬಡಿಕೆಯಲ್ಲಿ ಆ ಸರ್ಪವು ಜನರ ಪಾಪವನ್ನು ಪ್ರತಿನಿಧಿಸುತ್ತದೆ ಎಂಬುದಾಗಿ ನೋಡುತ್ತೇವೆ. ಮತ್ತು ಯೇಸು ಕ್ರಿಸ್ತನು ನಮಗೋಸ್ಕರ ಪಾಪವಾಗಿ ಮಾಡಲ್ಪಟ್ಟನು, ಯಾಕಂದರೆ ಅದರ ಮೇಲೆ ಆತನು ನಮ್ಮ ಪಾಪಗಳನ್ನು ಹೊತ್ತನು. ಮೋಶೆಯು ಅಡವಿಯಲ್ಲಿ ಆ ಸರ್ಪವನ್ನು ಎತ್ತರದಲ್ಲಿಟ್ಟ ಹಾಗೆಯೇ ಮನುಷ್ಯಕುಮಾರನೂ ಸಹ ಎತ್ತರದಲ್ಲಿಡಬೇಕು. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸತ್ಯವೇದದಲ್ಲಿಯೇ ಬಹು ಚಿರಪರಿಚಿತವಾಗಿರುವ ಮಾತುಗಳನ್ನು ನಿಕೋದೇಮನ ಮುಂದೆ ಉಚ್ಚರಿಸುತ್ತಿರುವನು. ಬನ್ನಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ಬರೆದದೆ: ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಇಲ್ಲಿ ಗಮನಿಸಬೇಕಾಗಿರುವ 2 ಸಂಗತಿಗಳು ಇರುವುದನ್ನು ನಾವು ನೋಡುತ್ತೇವೆ. ಮೊದಲನೆಯದಾಗಿ ನಾವು ಹೊಸದಾಗಿ ಹುಟ್ಟಬೇಕು, ಮತ್ತು ಎರಡನೆಯದಾಗಿ ಮನುಷ್ಯಕುಮಾರನು ಎತ್ತರದಲ್ಲಿ ಇಡಬೇಕು ಎಂಬುದಾಗಿ. ಪ್ರಿಯರೇ, ಇವೆರಡೂ ಒಂದಕ್ಕೊಂದು ಸಂಬಂಧಿಸಿರುತ್ತವೆ. ಯೇಸು ಕ್ರಿಸ್ತನ ಮರಣ ಮತ್ತು ಯೇಸು ಕ್ರಿಸ್ತನ ಪುನರುತ್ಥಾನ ಇವೆರಡರ ಅವಶ್ಯಕತೆ ಇರುತ್ತದೆ. ಆತನು ಎತ್ತರದಲ್ಲಿ ಇಡಲ್ಪಡಬೇಕು. ಆತನು ಎತ್ತರದಲ್ಲಿ ಇಡಲ್ಪಟ್ಟಿರುವುದರಿಂದ, ಆತನು ನಮ್ಮ ದಂಡನೆಯನ್ನು ಹೊತ್ತುಕೊಂಡದ್ದರಿಂದ ದೇವರಾತ್ಮನು ನಮ್ಮನ್ನು ಪುನರುಜ್ಜೀವನಗೊಳಿಸಲು ಸಾಧ್ಯವಾಗುತ್ತದೆ. ಮತ್ತು ನಾವು ಹೊಸದಾಗಿ ಹುಟ್ಟಿರಬೇಕು, ಯಾಕಂದರೆ ದೇವರು ನಮ್ಮನ್ನು ಸ್ವೀಕರಿಸಲು ಅದೊಂದೇ ಮಾರ್ಗವಾಗಿರುತ್ತದೆ. ಇದಕ್ಕೆಲ್ಲ ಇರುವ ಪ್ರೇರಣೆ ಏನೆಂದರೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟನೋ ಎಂಬುದಾಗಿ. ಪ್ರಿಯರೇ, ದಯಮಾಡಿ ಗಮನವಿಟ್ಟು ಆಲಿಸಿರಿ. ದೇವರು ಈ ಲೋಕವನ್ನು ಎಂದಿಗೂ ಪ್ರೀತಿಯಿಂದ ರಕ್ಷಿಸಲಿಲ್ಲ. ಅದನ್ನು ಇಂದು ನಾವು ತಪ್ಪಾಗಿ ಅರ್ಥ ಮಾಡಿಕೊಂಡಿರುತ್ತೇವೆ. ದೇವರ ಪ್ರೀತಿಯು ಲೋಕವನ್ನು ರಕ್ಷಿಸಿತು ಎಂಬುದಾಗಿ ಹೇಳಲ್ಪಟ್ಟಿರುವುದಿಲ್ಲ. ಯಾಕಂದರೆ ದೇವರ ಪ್ರೀತಿಯು ಒಬ್ಬ ಪಾಪಿಯನ್ನು ಎಂದಿಗೂ ರಕ್ಷಿಸುತ್ತಿರಲಿಲ್ಲ. ದೇವರು ಪ್ರೀತಿಯಿಂದ ಲೋಕವನ್ನು ರಕ್ಷಿಸುವುದಿಲ್ಲ, ಆದರೆ ದೇವರು ಕೃಪೆಯಿಂದಲೇ ರಕ್ಷಿಸುತ್ತಾನೆ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ಹಾಗೂ 9ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದದ್ದಲ್ಲ, ಅದು ದೇವರ ವರವೇ. ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದದ್ದಲ್ಲ,
ಆದುದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ ಎಂಬುದಾಗಿ. ಈಗ ನಮ್ಮ ವಾಕ್ಯ ಭಾಗಕ್ಕೆ ಬರುವುದಾದರೆ, ಅಲ್ಲಿ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂಬುದಾಗಿ ನೋಡುತ್ತೇವೆ. ಇದರ ಅರ್ಥ ನಾವು ಯೇಸು ಕ್ರಿಸ್ತನಲ್ಲಿ ನಂಬಿಕೆಯನ್ನಿಡುವುದೇ ಆಗಿರುತ್ತದೆ. ಅಂದರೆ ಯೇಸು ಕ್ರಿಸ್ತನೇ ನಮ್ಮ ಪಾಪಗಳ ಪ್ರಾಯಶ್ಚಿತ್ತವನ್ನು ತನ್ನ ಮೇಲೆ ಹೊತ್ತುಕೊಂಡನು ಎಂಬುದಾಗಿ. ಹೌದು ಪ್ರಿಯರೇ, ಆತನು ನನ್ನ ಸ್ಥಳದಲ್ಲಿ ನನ್ನ ಪರವಾಗಿ ಸತ್ತನು ಎಂಬುದಾಗಿ ನಮ್ಮಲ್ಲಿ ಪ್ರತಿಯೊಬ್ಬನೂ ನಂಬಬೇಕು. ಆದ್ದರಿಂದ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇನ್ನೂ ಕೃಪಾಕಾಲವಿರಲಾಗಿ ಸಮಯವನ್ನು ವ್ಯರ್ಥ ಮಾಡದೆ ಯೇಸು ಕ್ರಿಸ್ತನಿಗೆ ನಮ್ಮ ಜೀವಿತವನ್ನು ಸಮರ್ಪಿಸಿಕೊಂಡು ಆತನನ್ನು ನಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡು ದೇವರು ತನ್ನ ಕೃಪೆಯಲ್ಲಿ ಅನುಗ್ರಹಿಸುವ ಪಾಪಕ್ಷಮಾಪಣೆ, ರಕ್ಷಣಾ ಭಾಗ್ಯ ಹಾಗೂ ನಿತ್ಯ ಜೀವದ ನಿರೀಕ್ಷೆಯನ್ನು ಹೊಂದಿಕೊಳ್ಳೋಣ. ಹಾಗಾಗುವಂತೆ ತಂದೆಯಾದ ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಿ ನಡೆಸಲಿ. ಆಮೆನ್. ಪ್ರಿಯರೇ, ನಮ್ಮ ಅಧ್ಯಯನದಲ್ಲಿ ಇಂದು ಯೋಹಾನನು ಬರೆದ ಸುವಾರ್ತೆಯ 3ನೇ ಅಧ್ಯಾಯದ 2ನೇ ವಚನದಿಂದ 16ನೇ ವಚನದವರೆಗೂ ಧ್ಯಾನದಲ್ಲಿ ಒಬ್ಬನು ದೇವರ ವಾಕ್ಯವಾಗಿರುವ ನೀರಿನ ಸಹಾಯದಿಂದಲೂ ಹೃದಯಕ್ಕೆ ನಿಜವಾದದ್ದನ್ನು ಮಾಡುವ ಪವಿತ್ರಾತ್ಮನಿಂದಲೂ ಮೇಲಿನಿಂದ ಹುಟ್ಟುತ್ತಾನೆ. ನೋಹನ ಕುಟುಂಬದ 3 ಮಕ್ಕಳನ್ನು ಪ್ರತಿನಿಧಿಸುವ ಕಂಚುಕಿ ಕೊರ್ನೇಲ್ಯ ಪೌಲನ ಜೀವಿತದ ವರ್ತನೆಯ ಸತ್ಯವನ್ನು ತಿಳಿದುಕೊಂಡೆವು. ದೇವರಿಗೆ ಮಹಿಮೆಯಾಗಲಿ. ಹೀಗಿರುವಲ್ಲಿ ನಾವು ಕೂಡ ನಮ್ಮ ವಿಶ್ವಾಸದ ಜೀವಿತದಲ್ಲಿ ಮೇಲಿನಿಂದ ಹುಟ್ಟಿದ ಅನುಭವದೊಂದಿಗೆ ದಿನಾಲೂ ಕರ್ತನನ್ನು ಹಿಂಬಾಲಿಸೋಣ. ಬನ್ನಿರಿ, ಪ್ರಾರ್ಥನೆಯನ್ನು ಮಾಡೋಣ. ಕೃಪಾ ಕನಿಕರವುಳ್ಳ ನಮ್ಮ ಪ್ರಿಯ ಪರಲೋಕ ತಂದೆಯ ದೇವರೇ, ಆತ್ಮದಲ್ಲಿ ಹೇಗೆ ಹುಟ್ಟಬೇಕು ಎಂಬುದಾಗಿ ನಿಕೋದೇಮನ ಜೀವಿತದ ಮೂಲಕ ನಮಗೆ ತಿಳಿಯಪಡಿಸಿದ್ದೇ ನಿನಗೆ ಸ್ತೋತ್ರ. ಈ ವಾಕ್ಯಗಳನ್ನು ಕೇಳುತ್ತಿರುವಂಥ ನಮ್ಮ ಪ್ರಿಯ ವೀಕ್ಷಕರು ಕೂಡ ಈ ಅನುಭವವನ್ನು ಹೊಂದಲಿ ಎಂಬುದಾಗಿ ನಾವು ಅಪೇಕ್ಷಿಸುತ್ತೇವೆ, ಪ್ರಾರ್ಥಿಸುತ್ತೇವೆ. ಪ್ರಿಯ ಕರ್ತನೆ, ಎಷ್ಟೋ ಜನರು ಆಸ್ಪತ್ರೆಗಳಲ್ಲಿ ಕಷ್ಟಪಡ್ತಿದ್ದಾರೆ, ಅನಾರೋಗ್ಯದಲ್ಲಿದ್ದಾರೆ. ಗಾಯಪಡಿಸುವಂಥ ನಿನ್ನ ಹಸ್ತದಿಂದ ಅವರನ್ನು ಮುಟ್ಟಿ ಅವರನ್ನು ಸಂಪೂರ್ಣವಾಗಿ ಸ್ವಸ್ಥಪಡಿಸಬೇಕೆಂದು ನಮ್ಮನ್ನು ನಿನ್ನ ಕೈಗಳಲ್ಲಿ ಒಪ್ಪಿಸಿಕೊಟ್ಟು ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ಬಹು ಅಮೂಲ್ಯವಾದ ಸತ್ಯವು ನಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆಸಿದೆ ಅಲ್ಲವೇ? ನಿಮ್ಮ ನೆಚ್ಚಿನ ದೈವಾನ್ವೇಷಣೆ ಕಾರ್ಯಕ್ರಮದ ಅಭಿವೃದ್ಧಿಗಾಗಿ ಇದ್ದೇ ಮಿಸ್ ಕಾಲ್ ಕೊಟ್ಟು ಸುವಾರ್ತೆ ಸೇವೆಯಲ್ಲಿ ನಮ್ಮೊಂದಿಗೆ ಪಾಲುಗಾರರಾಗಿರಿ. ವಂದನೆಗಳು.